ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಪಿಂಚಣಿ ಹಣ ತಗೊಳ್ತಿರ್ತೀರಾ, ವಿಧವಾ ವೇತನ ಆಗಿರ್ಬೋದು, ಮನಸ್ವಿನಿ ವೇತನ ಆಗಿರ್ಬೋದು, ಅಥವಾ ಅಂಗವಿಕಲರ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಕೆಲವರಿಗೆ ಹಣ ಬಂದಿದೆ, ಕೆಲವರಿಗೆ ಬಂದಿರಲ್ಲ. ಹಾಗೆ ಜುಲೈ ತಿಂಗಳದು ಕೂಡ ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಯಾಕೆ ಬಂದಿಲ್ಲ, ಬರ್ದಲೇ ಇರೋರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಶುರುವಿಂದ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಯೋಜನೆಗಳಾಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಗೆ ಗೃಹಲಕ್ಷ್ಮಿ ಯೋಜನೆದು ಕೂಡ KYC ಬಗ್ಗೆ, KYC ಕಂಪಲ್ಸರಿನ ಎಲ್ಲರೂ ಮಾಡಿಸ್ಲೇಬೇಕಾ, ಹಾಗೆ 31ನೇ ಕಂತಿನ ಹಣ, 32ನೇ ಕಂತಿನ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆನೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ಕೊಟ್ಟಿದ್ದೀನಿ. ನೀವು ಅದನ್ನ ಕೂಡ ಚೆಕ್ ಮಾಡ್ಬೋದು ಆಮೇಲೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವುದೇ ಅಪ್ಲೋಡ್ ಮಾಡಿದ್ರು ಕೂಡ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಕೂಡ ಮಿಸ್ ಮಾಡ್ದಲ್ಲಿ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಪಿಂಚಣಿ ಹಣ, ಜುಲೈ ತಿಂಗಳು ಹಣ ಪಿಂಚಣಿದು ಇವಾಗ ಬಿಡುಗಡೆ ಆಗಿದೆ. ಸಾಕಷ್ಟು ಜನರಿಗೆ ಬಂದಿದೆ. ಯಾರಿಗೆಲ್ಲ ಜೂನ್ ತಿಂಗಳವರೆಗೂ ಪಿಂಚಣಿ ಹಣ ಕರೆಕ್ಟಾಗಿ ಬಂದಿದೆಯೋ ಅವ್ರಿಗೆಲ್ಲ ಜುಲೈ ತಿಂಗಳದು ಕೂಡ ಬರ್ತಾ ಇದೆ. ಯಾರಿಗೆಲ್ಲ ಅಕಸ್ಮಾತ್ ಏನಾದರೂ ನಿಮಗೆ 2-3 ತಿಂಗಳಿಂದ ಪಿಂಚಣಿ ಹಣ ಬರ್ತಾ ಇಲ್ಲಪ್ಪ, ನಮಗೆ ಮಾರ್ಚ್, ಏಪ್ರಿಲ್, ಮೇ ಅವಾಗಿಂದನೂ ಬರ್ತಾ ಇಲ್ಲ ಅಂತಂದರೆ ನಿಮಗೂ ಕೂಡ ಗೊತ್ತಿದೆ ಪಿಂಚಣಿ ಹಣದ್ದು ಪರಿಷ್ಕರಣೆ ಮಾಡಿದರು. ಯಾರ್ಯಾರೆಲ್ಲ ಅನರ್ಹರಿರ್ತಾರೆ, ಕೆಲವ್ರದ್ದೆಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ ಇವಾಗ ಯಾರೆಲ್ಲ ವೃದ್ಧಾಪ್ಯ ವೇತನ ತಗೋತಿರ್ತಾರೆ ಅಂದ್ಕೊಳ್ರಿ, ಎಕ್ಸಾಂಪಲ್ ಅವರು ತೀರ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಅಂದರೂ ಕೂಡ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಈ ಒಂದು ಪಿಂಚಣಿ ಹಣ ಬರೋದು ಸ್ಟಾಪ್ ಮಾಡಿಸಿರಲ್ಲ. ಹಾಗೆ ಕೆಲವ್ರದ್ದು ಏಜೇ ಆಗಿರಲ್ಲ, ಅಂದರೂ ಕೂಡ ಏಜ್ ಆಗಿದೆ ಅಂತೆಲ್ಲ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಹಣ ಪಡ್ಕೊಳ್ತಿರ್ತಾರೆ. ಹಾಗೆ ಕೆಲವ್ರದ್ದು ಆದಾಯ ಜಾಸ್ತಿ ಇರುತ್ತೆ, ಅಂದರೂ ಕೂಡ ಆದಾಯ ಕಡಿಮೆ ಅಂದ್ಬಿಟ್ಟು ತೊಗೊಂಡಿರ್ತಾರೆ. ಕೆಲವೊಬ್ರು ಅಂಗವೈಕಲ್ಯನೇ ಇರಲ್ಲ, ಸೊ ಅಂಗವೈಕಲ್ಯ ಇದೆ ಅಂತ ಸರ್ಟಿಫಿಕೇಟ್ ತೊಗೊಂಡು ಪಿಂಚಣಿ ಹಣ ತೊಗೊಳ್ತಿರ್ತಾರೆ. ಈ ಥರ ಲಕ್ಷಾಂತರ ಜನ ಈ ಥರ ಮೋಸ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಅನರ್ಹರು ಕೂಡ ಈ ಒಂದು ಪಿಂಚಣಿ ಹಣ ತೊಗೊಳ್ತಿದ್ದಾರೆ ಅಂದ್ಬಿಟ್ಟು ಈಗೇನು ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಮಾಡ್ತಿದ್ದಾರೋ ಅದೇ ರೀತಿ ಇದಕ್ಕಿಂತ ಮುಂಚೆನೇ ಈ ಪಿಂಚಣಿ ಹಣದು ಕೂಡ ಪರಿಷ್ಕರಣೆ ಮಾಡ್ತಿದ್ದಾರೋ. ಹಾಗಾಗಿ ಇವಾಗ ಸಾಕಷ್ಟು ಜನದ್ದು ಹೋಲ್ಡಲ್ಲಿ ಇಟ್ಕೊಂಡಿದ್ರು. ಕೆಲವರು ಡೌಟ್ ಇರೋರ್ದು ಹಣ ಆಗ್ತಾನೆ ಇರಲಿಲ್ಲ. ಯಾರಿಗೆಲ್ಲ ಜೂನ್ವರೆಗೂ ಕರೆಕ್ಟಾಗಿ ಪಿಂಚಣಿ ಹಣ ಬಂದಿದೆಯೋ ಅವ್ರಿಗೆಲ್ಲ ಜುಲೈ ತಿಂಗಳದು ಬಂದಿದೆ. ಅಕಸ್ಮಾತ್ ಯಾರೆಲ್ಲ ಪಿಂಚಣಿ ಹಣ ತೊಗೊಂಡು ನಿಮಗೆ 3-4 ತಿಂಗಳಿಂದ ಬಂದಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದ ತಾಲೂಕು ಆಫೀಸಲ್ಲಿ ಪಿಂಚಣಿ ವಿಭಾಗ ಅಂತಿರುತ್ತೆ, ಅಲ್ಲೋಗಿ ಚೆಕ್ ಮಾಡಿಸಿ. ನೀವೆಲ್ಲ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಹೋಗ್ಬೇಕು. ಅಕಸ್ಮಾತ್ ನೀವು ವೃದ್ಧಾಪ್ಯ ವೇತನ ತೊಗೊಳ್ತಾ ಇದ್ದೀರಾ ಅಂತಂದರೆ ನಿಮ್ಮದು ಏಜಿಗೆ ಪ್ರೂಫ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಹಾಗೆ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು. ಸೊ ನಿಮ್ಗೆ ಏನೇನೆಲ್ಲ ದಾಖಲೆಗಳನ್ನ ಕೊಟ್ಟಿರ್ತೀರ, ಸೊ ಅದನ್ನೆಲ್ಲ ತೊಗೊಂಡೋಗಿ ಇಲ್ಲ ನಾವು ಅರ್ಹರಿದ್ದೀವಿ ಪಿಂಚಣಿ ಹಣ ತೊಗೊಳಕ್ಕೆ ಅಂತ ನೀವು ಡಾಕ್ಯುಮೆಂಟ್ನೆಲ್ಲ ಕೊಟ್ಟು ಬಂದರೆ ಅವ್ರು ವೆರಿಫೈ ಮಾಡಿ ನಿಮ್ಮದು ಇಲ್ಲ ನೀವು ಅರ್ಹರಿದ್ದೀರಾ ಅಂತಂದರೆ ನಿಮ್ಮದು ಪೆಂಡಿಂಗ್ ಹಣ ಕೂಡ ಜಮೆ ಮಾಡ್ತಾರೆ. ಸೊ ಅಕಸ್ಮಾತ್ ಏನಾರ 4-5 ತಿಂಗಳಿಂದ ಬಂದಿಲ್ಲ ಅಂದರೆ ದಯವಿಟ್ಟು ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ. ಅಕಸ್ಮಾತ್ ಹಣ ಬಂದಿಲ್ಲ ಅಂದರೆ ಚೆಕ್ ಮಾಡಿಸಿ, ಏನಕ್ಕೆ ಬರ್ತಿಲ್ಲ ಏನು, ನೀವು ಅನರ್ಹರು ಅಂತ ಏನಾರ ಅಲ್ಲಿ ನಿಮ್ದೇನಾದ್ರು ಹೋಲ್ಡಲ್ಲಿ ಇಟ್ಟಿದ್ರೆ ನಿಮ್ಮದು ಬರೋದಿಲ್ಲ. ಸೊ ನೀವು ಮತ್ತೆ ಡಾಕ್ಯುಮೆಂಟ್ನ ಕೊಟ್ಟು ವೆರಿಫೈ ಮಾಡಿಸ್ಬೇಕು. ಇಲ್ಲ ನಮ್ದು ಏಜ್ ಆಗಿದೆ, ನಮ್ದು ಆದಾಯ ಇಷ್ಟೇ ಇರೋದು, ನಾವು ಈ ಪಿಂಚಣಿ ಹಣಕ್ಕೆ ಡಿಪೆಂಡ್ ಆಗಿದ್ದೀವಿ, ಈ ಥರ ನೀವು ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನ ಕೊಟ್ಟರೆ ನಿಮ್ಮದು ವೆರಿಫೈ ಮಾಡ್ತಾರೆ. ನಿಮ್ಮ ಡಾಕ್ಯುಮೆಂಟ್ ಕೊಟ್ಟ ಮೇಲೂ ಕೂಡ ಇವ್ರು ನಿಜವಾಗ್ಲೂ ಅರ್ಹರ, ನಿಮ್ಮದು ಏಜ್ ಆಗಿದೆಯಾ, ನಿಮ್ಮ ಆದಾಯ ಇಷ್ಟೇ ಇದೆಯಾ. ಯಾಕಂದರೆ ವೃದ್ಧಾಪ್ಯ ವೇತನ ಅಂತಂದರೆ ನಿಮ್ಮದು ವರ್ಷಕ್ಕೆ ಆದಾಯ ಇಷ್ಟೇ ಇರಬೇಕು ಅಂತೆಲ್ಲ ಇದೆಯಲ್ಲ. ಸೊ ಹಾಗಾಗಿ ಎಲ್ಲ ಚೆಕ್ ಮಾಡ್ತಾರೆ. ನಿಮ್ಮದು ನಿಜವಾಗ್ಲೂ ಅರ್ಹರಿದ್ದೀರಾ ಅಂತಂದರೆ ನಿಮ್ಮದು ಏನೆಲ್ಲ ಪೆಂಡಿಂಗ್ ಹಣ ಇತ್ತು ಅದನ್ನು ಕೂಡ ಜಮೆ ಮಾಡ್ತಾರೆ. ಸೊ ಹಾಗಾಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಅಕಸ್ಮಾತ್ ಏನಾರ 4-5 ತಿಂಗಳಿಂದ ಬಂದಿಲ್ಲ ಅಂದರೆ. ಹಾಗೆ ನಾನು ಆಗಲೇ ಹೇಳಿದಂಗೆ ಜುಲೈ ತಿಂಗಳ ಪಿಂಚಣಿ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ. ಈ ವಾರದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಅಂದಿದ್ದಾರೆ. ಯಾರಿಗೆಲ್ಲ ಪೆಂಡಿಂಗ್ ಇತ್ತು ನಿಮಗೆ ಜೂನ್ವರೆಗೂ ಕರೆಕ್ಟಾಗಿ ಬಂದಿದೆ ಅಂತಂದರೆ ಜುಲೈ ತಿಂಗಳದು ಕೂಡ ಬರುತ್ತೆ.
ಸೊ ವೆಯ್ಟ್ ಮಾಡಿ, ಈ ವಾರದೊಳಗೆ ನಿಮ್ಮೆಲ್ಲರ ಖಾತೆಗೆ ಪಿಂಚಣಿ ಹಣ ಬರುತ್ತೆ. ಅಕಸ್ಮಾತ್ ಏನಾರ ನಾನು ಆಗಲೇ ಹೇಳಿದಂಗೆ ಪಿಂಚಣಿ ಹಣ ಬರ್ತಾ ಇಲ್ಲ 4-5 ತಿಂಗಳಿಂದ, ಅದು ಯಾವುದೇ ಪಿಂಚಣಿ ಆಗಿರ್ಬೋದು, ಮನಸ್ವಿನಿ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಯಾವುದೇ ಆಗಿದ್ರೂ ಕೂಡ ಬರ್ತಿಲ್ವಾ, ದಯವಿಟ್ಟು ತಾಲೂಕು ಆಫೀಸ್ನ ಪಿಂಚಣಿ ವಿಭಾಗಕ್ಕೆ ಹೋಗಿ ಅಧಿಕಾರಿಗಳಿಗೆ ಭೇಟಿ ಮಾಡಿ ನಿಮಗೆ ಬೇಕಾಗಿರುವ ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋಗಿ ವೆರಿಫೈ ಮಾಡಿಸಿ. ಅರ್ಹರಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಪಿಂಚಣಿ ಹಣ ಇಷ್ಟು ದಿನ ಯಾವುದೇ ತಿಂಗಳು ಬಂದಿರಲಿಲ್ಲ, ಎಲ್ಲದೂ ಕೂಡ ನಿಮಗೆ ಖಂಡಿತ ಬರುತ್ತೆ. ಸೊ ಚೆಕ್ ಮಾಡಿಸೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಪಿಂಚಣಿ ಹಣ ತೊಗೊಳ್ತಿರೋರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಗೃಹಲಕ್ಷ್ಮಿದು ಕೂಡ ಅಪ್ಡೇಟ್ಸ್ ಬೇಕು ಅಂತಂದರೆ EKYC ಬಗ್ಗೆ ಆಗಿರ್ಬೋದು, ಹಾಗೆ ಪೆಂಡಿಂಗ್ ಹಣ 31-32ನೇ ಕಂತಿನ ಹಣ ಆಗಿರ್ಬೋದು, ಅದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ನೀವು ಅದನ್ನ ಕೂಡ ಚೆಕ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿದ್ದೀರಾ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.